ಇವತ್ತಿನ ಕ್ಲಾಸಿನಲ್ಲಿ ನಮಗೆ ಯ ಎಂಬ ಅಕ್ಷರದಿಂದ ಕಲಿಯೋಣ. ತ ಎಂಬ ಅಕ್ಷರದ ಉಲ್ಟ ರೀತಿಯಾಗಿ ಬರೆಯಬಹುದು ಯ. ಮತ್ತೊಂದು ರೀತಿ ನೋಡೋಣ. ಹೀಗೂ ಕೂಡ ಯ ಎಂಬ ಅಕ್ಷರವನ್ನು ಬರೆಯಬಹುದು. ಎರಡು ರೀತಿಯಲ್ಲಿ ಕಲಿತೆವು. ಒಂದು ಮಲಯಾಳಂದ ತ ಎಂಬ ಅಕ್ಷರದ ಉಲ್ಟ ರೀತಿ, ಮತ್ತೊಂದು ಹೀಗೆ ಒಂದು ತಾವರೆಯ ರೂಪದಲ್ಲಿ ಬರಬಹುದು. ಮತ್ತೊಂದು ರೀತಿ ಹೇಗೆಂದು ಹೇಳಿದರೆ, ಅದೇ ರೀತಿ ಸ್ವಲ್ಪ ಮುಟ್ಟಿಸದೆ ದೂರವಾಗಿ ಬರೆಯುವುದು. ಹೀಗೂ ಕೂಡ ಯ ಎಂಬ ಅಕ್ಷರವನ್ನು ಬರೆಯಬಹುದು. ಹಲವು ರೀತಿಯಲ್ಲಿ ಬರೆದರೂ ಕೂಡ ಒಂದೇ ರೂಪವನ್ನು ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಅಧಿಕವಾಗಿಯೂ ಈ ಅಕ್ಷರವನ್ನು ಬರೆಯುವುದು ಈ ಒಂದು ರೀತಿಯಲ್ಲಿ. ಇನ್ನು ನಮಗೆ ರ ಎಂಬ ಅಕ್ಷರವನ್ನು ಕಲಿಯೋಣ. ರ ಎಂಬ ಅಕ್ಷರ ಎರಡು ರೀತಿಯಲ್ಲಿದೆ. ಎರಡು ಅಕ್ಷರಗಳಿವೆ. ಒಂದು ನಾವು ಸಾಧಾರಣ ಹೇಳುವ ರ, ಮತ್ತೊಂದು ಮಲಯಾಳಂನಲ್ಲಿ ಮಾತ್ರ ಕಂಡುಬರುವ ರ್ಯ. ರ ಮತ್ತು ರ್ಯ ವ್ಯತ್ಯಾಸವಿದೆ. ರ ಎಂಬ ಅಕ್ಷರದ ಹಾಗೆ ಬರೆದು ಕೊನೆಯಲ್ಲಿ ಬಲಭಾಗದಲ್ಲಿ ಒಂದು ಸೊನ್ನೆ, ಚಿಕ್ಕ ಸೊನ್ನೆ. ರ ಮತ್ತು ರ್ಯ ಇದು ಎರಡು ಕೂಡ ಎರಡು ಅಕ್ಷರಗಳಾಗಿ ಲೆಕ್ಕಿಸುತ್ತದೆ. ಇನ್ನು ಲ ಎಂಬ ಅಕ್ಷರ ಕನ್ನಡದ ಲ ಎಂಬ ಅಕ್ಷರದ ಅದೇ ರೀತಿಯಲ್ಲಿ ಬರುತ್ತದೆ. ಚಿಕ್ಕದೊಂದು ಸೊನ್ನೆಯಿಂದ ಆರಂಭಿಸಿ ಕೆಳಗಡೆ ಒಂದು ಗೆರೆ ಎಳೆದು ನಂತರ ಬಲಭಾಗಕ್ಕೆ ಹೋಗಿ ಮೇಲೆ ಕೊನೆಗೊಳಿಸುವುದು. ಕನ್ನಡದ ಲ ಎಂಬ ಅಕ್ಷರದ ಅದೇ ರೀತಿಯಲ್ಲಿ ನಮಗೆ ಕಂಡುಬರುತ್ತದೆ. ಇನ್ನು ವ ನಾವು ಪ ಎಂದು ಬರೆದೆವು, ಚಿಕ್ಕದೊಂದು ಅರ್ಧ ವೃತ್ತ ಮಾಡಿ. ಇದು ಸ್ವಲ್ಪ ದೊಡ್ಡದ ಅರ್ಧ ವೃತ್ತ ಮಾಡಿ ಅದಕ್ಕೆ ಸಮಾನವಾಗಿ ಬಲಭಾಗಕ್ಕೆ ಹೋಗಿ ಮೇಲೆಗೆ ಒಂದು ಗೆರೆ. ಅರ್ಧ ವೃತ್ತದ ಮೇಲ್ಭಾಗವು ಮತ್ತು ಬಲಭಾಗದಲ್ಲಿ ನಾವು ಹಾಕಿದ ಗೆರೆಯು ಸಮಾನ ರೇಖೆಯಲ್ಲಿ ಇರಬೇಕು. ಸ್ವಲ್ಪ ಮೇಲೆ ಹೋದರೆ ಪ ಎಂಬ ಅಕ್ಷರವಾಗಿ ಬದಲಾಗುತ್ತದೆ. ಇನ್ನು ಶ ನಾವು ಗ ಎಂದು ಬರೆದೆವು. ಮಲಯಾಳಂ ಭಾಷೆಯಲ್ಲಿ ಗ ಎಂದು ಬರೆದದೇ ರೀತಿಯಲ್ಲಿ ಬರೆದು ಕೊನೆಯಲ್ಲಿ ಒಂದು ಸೊನ್ನೆ. ಇಂಗ್ಲೀಷ್ನಲ್ಲಿ ಎಸ್ ಎಂದು ಬರೆದು ಕೊನೆಯಲ್ಲಿ ಒಂದು ಸೊನ್ನೆ ಹಾಕುವ ರೀತಿ. ಶ ಎಂದು ಬರೆಯುವಾಗ ನಾವು ಶ್ರದ್ಧಿಸಬೇಕು. ಪ ಎಂದು ಬರೆದ ಅದೇ ರೀತಿಯಲ್ಲಿ ಬರೆದು ಚಿಕ್ಕದೊಂದು ಅರ್ಧವೃತ್ತಿಯಲ್ಲಿ ಆರಂಭಿಸಿ ಬಲಭಾಗಕ್ಕೆ ಹೋಗಿ ಮೇಲಕ್ಕೆ ಒಂದು ಗೆರೆ ಎಳೆದು ನಂತರ ಒಂದು ಚಿಕ್ಕ ಒಂದು ಚಿಹ್ನೆಯ ಹಾಗೆ ಮಾಡಿದರೆ ಶ ಎಂಬ ಅಕ್ಷರ ನಮಗೆ ಸಿಗುತ್ತದೆ. ದೊಡ್ಡ ಶ ನೋಡಿ. ಪ ಎಂದು ಬರೆದ ಅದೇ ರೀತಿಯಲ್ಲಿ ಬರೆದು ಕೊನೆಯಲ್ಲಿ ಪೆನ್ನು ತೆಗೆಯದೆ ಅಥವಾ ಪೆನ್ಸಿಲ್ ತೆಗೆಯದೆ ಹೀಗೆ ಒಂದು ರೀತಿಯಲ್ಲಿ ಮಾಡುವುದು.